ಯಾರದ್ರ ಮನೇಲಿ ಯಾರದ್ರಿ ಮನೆಯಾಗ? ಅದೇ ನಾವು ವೋಟ್ ಐ ಡಿಯಿಂದ ಹೊಸ ವೋಟ್ ಐ ಡಿ ಮಾಡ್ಲಿಕ್ಕೆ ಬರ್ತಾ ಇದ್ವಲ್ಲ, ಹಳೆ ವೋಟ್ ಐ ಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ದೀವಿ. ಯಾರು ನೋಡ್ಕೊಂತ ಹ್ಞೂ ನಿಮ್ಮ ಮಾವ ಹತ್ತಿರದ ನಮ್ಮೂರಾಗ ಐತೆ ಸರ್. ನಿಮ್ಮೂರು ಯಾವುದು? ನಮ್ಮೂರು ದಿರಾಡಿ ಸರ್. ನಿಮ್ದು ಇನ್ನೊಂದು ಐತೆ? ನಮ್ದು ಒಂದು ಐತೆ. ನಿಮ್ಮ ಅಪ್ಪರದು 2002 ವೋಟ್ ಐಡಿ ಐತೆ ನಿಮ್ಮ ಕಡೆ? ಇಲ್ಲ ಸರ್. ನಮ್ಮ ಅಪ್ಪಂದು ಯಾಕೆ ಐತ್ರಿ ಸರ್? ಈಗ ಮತ್ತೆ ಗೌರ್ಮೆಂಟ್ ಹೊಸ ಆದೇಶ ಮಾಡತ್ತೆ ನಿಮ್ಗೆ ಗೊತ್ತಿಲ್ಲ? ಮತ್ತೆ ಏನು ಸರ್? ಗೌರ್ಮೆಂಟ್ ಹೊಸ ಆದೇಶ ಮಾಡತ್ತೆ ನಿಮ್ಗೆ ಗೊತ್ತಿಲ್ಲ? ಏನ್ರಿ ಸರ? ಗೌರ್ಮೆಂಟು ಹೊಸ ಆದೇಶ ಮಾಡೈತಿ. ಏನು ನಮ್ಮ ಅಪ್ಪ ಬೇಕಂದ್ರೆ ಜೊತೆಗೆ ನೀವು ನಿಮ್ಮ ಅಪ್ಪನ ಮಗಳನ್ನಾಕ ಪ್ರೂಫ್ ಮಾಡಲಿಕ್ಕೆ ನಿಮ್ಮ ಅಪ್ಪ ನಿಮ್ಮ ಒಂದು 2008 ವೋಟ್ ಹಾಕ್ತಿರ್ತಲ್ಲ, ಆ ವೋಟಿಂಗ್ ಚೀಟ್ ಇದ್ರೆ ಬೇಕು ನಮ್ಗೆ. ಇಬ್ಬರದು ಬೇಕ್ರಿ? ಅಪ್ಪಂದು ಯಾರ ಒಬ್ಬರದು ಕೊಡ್ರಿ, ಒಬ್ಬರದು ಬೇಡ, ಒಬ್ಬರೇ ಸಾಕು. ನಮ್ಮ ಅವನ ಅತ್ತಿ ಬೇಡ್ರಿ. ನಿಮ್ಮ ಅವ್ವ ನಿಮ್ಮ ಅಜ್ಜ ನಿಮಗೆ ಕೇಳಂಗಿಲ್ಲ, ನಿಮ್ಗೆ ಗಂಟೆ ಇದು ಮಾಡ್ಲಿಕ್ಕೆ ಕೇಳ್ತೀವಿ. ಈಗೇನು ಕೊಡ್ಬೇಕಂದ್ರೆ ಏನಾರ ವೋಟರ್ ಐಡಿ ಕೊಡ್ರಿ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ಮತ್ತೆ ನಿಮ್ಮ ಅವ್ವ ಅಥವಾ ನಿಮ್ಮ ಅಪ್ಪರದು ಇಬ್ಬರ ಒಂದು ಹಳೆ ವೋಟರ್ ಐಡಿ ಐತೆ ಕೊಡ್ರಿ. ಇಲ್ಲಿ ಇಲ್ರಿ ಊರಾಗ ಅದಾರ ಮತ್ತೆ ಹಾಕ್ಸ್ಕೋಬೇಕು ನೋಡ್ರಿ. ನಾಳೆ ಬರ್ತೀರಿ? ಅಲ್ಲಮ್ಮ ಈಗ ಬಂದು ಕೊಡ್ರಿ ಚೆನ್ನಾಗಿರ್ತಿತ್ತಲ್ಲ. ನೀವು ಮತ್ತೆ ನಾಳೆ ಬಂದ್ರೆ ಇಷ್ಟೆಲ್ಲ ಮನೆ ಸರ್ವೆ ಮಾಡ್ಬೇಕು ನಾವು. ಹೆಂಗೆ ಮತ್ತೆ ನೀವು ಬರೋ ಮೊದಲ ಹೇಳಿದ್ರೆ ಫೋನ್ ಮಾಡಿ ಹಾಕ್ಸಿ ಬಿಡ್ತಿದ್ದೀರಿ. ಮತ್ತೆ ನಮ್ಗೆ ಬರ್ತಾರ ಗೌರ್ಮೆಂಟ್ ಆದೇಶ ಮಾಡೈತಿ. ಯಾರು ಅಂಗನವಾಡಿ ಟೀಚರ್ ಬರ್ತಾರೆ ಅಂತ ಹೇಳಿದ್ರಲ್ರಿ? ಮತ್ತೆ ಅಂಗನವಾಡಿ ಟೀಚರಿಗೆ ಕೊಡಂಗಿಲ್ಲ, ಇಲ್ಲಿ ಯಾರು ಬೇರೆ ಹೋಗ್ತಾರ ಅಂತ ಕೊಟ್ಟಿರ್ತಾರೆ. ಈಗ ನಮಗೆ ಇಬ್ಬರು ಮಾಡ್ಯಾರ, ಒಬ್ರಿಗೆ ಹಂಗೆ ಕೆಲಸ ಭಾಳ ವಜಾ ಆಗುತ್ತೆ ಇಲ್ಲಿ ಕೆಲಸ ಅಂತ ನನಗೆ ಕೂಡ ಹಾಕ್ಯಾರ ಇಲ್ಲಿ. ಸರ್ ಬೇಕಾ ನಿಮ್ಮ ಫೋನಿಗೆ ಹಾಕ್ತೀನಿ. ಫೋನಿ ಮಾಡಕ್ ಬರಲ್ಲ, ಅದು ಫಾರ್ಮೆಟ್ನ ತುಂಬಿ ನಿಮ್ಮ ಸೈನ್ ಮಾಡ್ಸ್ಕೊಂಡು ಹೋಗ್ಬೇಕು ನಾನು. ನಾನು ಸೈ ಮಾಡ್ಬೇಕನ್ರಿ? ಹೌದು, ನೀವು ಸೈನ್ ಮಾಡೋದಕ್ಕೆ ನೀವು ಅಷ್ಟೇ ಮಾಡಬೇಕು. ನಿಮ್ದೊಂದು ಫೋಟೋ ಬೇಕು, ಸಣ್ಣದು ಪಾಸ್ಪೋರ್ಟ್ ಅಂತ ಬರ್ತಾವೆ, ಕಲರ್ ಫೋಟೋ ತೆಗಿಸ್ತಿರಲ್ಲ, ಅದೊಂದು ಫೋಟೋ ಬೇಕು. ಅವ್ರದ್ದು ಬೇಕು, ಬಟ್ ಅದು ಅಲ್ಲೇ ಐತೆ ಅಂತೀರಲ್ಲ, ಟ್ರಾನ್ಸ್ಫರ್ ಮಾಡಿಸ್ಕೊಡ್ರಿ. ಅವ್ರು ಇಲ್ಲೇ ಇರ್ತಾರ? ಅವ್ರು ಬರೋದ್ರಿ ಅವ್ರದ್ದು ಅಲ್ಲಿದೆ ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಕೇಳ್ರಲ್ಲ. ಆಧಾರ್ ಕಾರ್ಡ್ ಇಲ್ಲಿ ಐತೆ ಅಡ್ರೆಸ್ಸಿಗೆ? ನಮ್ಮ ಊರಾಗ ಐತ್ರಿ ಅದು. ಆಧಾರ್ ಕಾರ್ಡ್ ಅಡ್ರೆಸ್ ಹೇಳ್ರಿ. ಆಧಾರ್ ಕಾರ್ಡ್ ಇಲ್ಲೇ ಐತ್ರಿ. ಆಧಾರ್ ಕಾರ್ಡ್ ಇಲ್ಲಿ ಐತಿ. ರೇಷನ್ ಕಾರ್ಡ್? ರೇಷನ್ ಕಾರ್ಡ್ ಇಲ್ಲೇ ಐತಿ. ನಮ್ಮ ಪಾನ್ ಕಾರ್ಡ್? ಪಾನ್ ಕಾರ್ಡ್ ಇಲ್ಲೇ ಐತಿ. ಮತ್ತೆ ಎಲ್ಲ ಬಿಟ್ಟು ವೋಟರ್ ಐಡಿ ಹಾಕಿ ಬಿಟ್ರಿ? ಅದು ಏನೋ ಹೊಲ ಪಲ ಏನೋ ಇದು ಮಾಡಕ್ ಬೇಕಂತಂದ್ರೆ ನಮ್ಮ ಮನೆಯವ್ರಿ ಹಂಗಾಗಿ ಎಲ್ಲ ಬಿಟ್ಟು ಬಂದಾರೆ. ಹೌದ್ರಿ. ಮತ್ತೆ ಇವಾಗ ಹೆಂಗ್ ಮಾಡ್ತೀರಿ? ಇಲ್ಲಿ ಟ್ರಾನ್ಸ್ಫರ್ ಬರ್ತೀರಿ ಇಲ್ಲಿ? ಏನೋ ಕೇಳ್ತೀನಿ, ಚಾರ್ಜಿಗೆ ಬರ್ತಾನ್ರಿ ಅವರು. ನಮ್ಮ ಮನೆಯವ್ರು ಬಂದಿಂದ ಕೇಳ್ತೀನಿ. ಅವ್ರು ಚಂದಿಗೆ ಬಂದ್ರೆ ಒಂದು ಕೆಲಸ ಮಾಡ್ರಿ, ನಾನು ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಅವ್ರು ಓದ್ಯಾರ ಸಾಲಿ? ಹ್ಞೂ ರೀ ಹೋದ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ನನಗೆ ಬಂದು ಫೋನ್ ಮಾಡಕ್ಕೆ. ಆಮೇಲೆ ನಿಮ್ಮ ಅಪ್ಪರು ಫೋನ್ ಮಾಡಿ ಹಳೆ ವೋಟರ್ ಐಡಿ ಹಾಕ್ಸ್ಕೊಡ್ರಿ. ಆಧಾರ್ ಕಾರ್ಡ್ ಹಾಕ್ಬೇಕೇನ್ರಿ? ಆಧಾರ್ ಕಾರ್ಡ್ ಅಲ್ರಿ, ವೋಟರ್ ಐಡಿ. ವೋಟರ್ ಐಡಿ. ಎಲೆಕ್ಷನ್ ವೋಟ್ ಹಾಕ್ತೀರಿ ನೋಡ್ರಿ, ಆ ವೋಟರ್ ಐಡಿ ಹಳೇದು ಬೇಕ್ರಿ. ಮತ್ತೆ 2002 ಬೇಕು. ಅವಾಗ ಒಂದೇ ಐತಿ. ಮತ್ತೆ ಅವಾಗ ಎಲ್ಲರಿಗೂ ಒಂದೇ ವೋಟರ್ ಐಡಿ ಕೊಡೋದ್ರಿ. 10-20 ಕೊಡಕ್ ಬರಂಗಿಲ್ಲ, ಒಂದೇ ಕೊಡೋದು. ಹಳೇದಿರ್ಬೇಕು ತುಂಬ. ಆಯ್ತು, ಫೋನ್ ಮಾಡ್ತೀನಿ ನಮ್ಮ ಅಪ್ಪ ಅವ್ರಿಗೆ. ಫೋನ್ ಮಾಡಿ ಹಾಕ್ಸ್ಕೊಂಡು ನಿಮ್ಗೆ ಹಾಕಂತ ಹೇಳ್ತೀನಿ. ಹಾಂ ಸರಿ ರೀ. ಸ್ವಲ್ಪ ಕುಡಿಯೋಕೆ ನೀರು ಕೊಡ್ರಿ. ಸುತ್ತ ಹೊರಗಡೆ ಸ್ವಲ್ಪ ಬಾರಿಗೆ ನೀರು ಕುಡ್ಕೊಂಡು ಕೊಡ್ತೀನಿ ತಡಿ. ನಿಮ್ಮ ಮಕ್ಳು ಎಷ್ಟು ಬಂದ್ರಿ? 3 ಅದಾರ. ಮತ್ತೆ ನಮ್ಮ ದೊಡ್ಡ ಹುಡುಗಿದ ಮಾಡಕ್ಕೆ ಆಧಾರ್ ಕಾರ್ಡ್ ಇದು ವೋಟರ್ ಐಡಿ ಏನು ಮಾಡಕ್ಕೆ ಆಮೇಲೆ ಮಾಡ್ತೀವಿ. ನಮ್ಗೆ ಮಾಡೋದಲ್ರಿ? ಬರ್ತೈತಿ ಹಿಂದಾಗಿ ಮಾಡೋಣ. ಫಸ್ಟ್ ಇವು ಆಗ್ಬೇಕು ರೀ, ಆಮೇಲೆ ಅವ್ನು ಮಾಡ್ತೀವಿ. ಹೊಸ ಕೂಡ ಮಾಡ್ತೀವಿ. ಹಳೆವೆಲ್ಲ ಮುಗಿತಾ ಬಂದಂಗೆಲ್ಲ ಮಾಡ್ಕೊಂತ ಹೊಸು. ಮತ್ತೆ ಇದ್ರ ಜೊತೆಗೆ ನಾವು ಕೊಟ್ಬಿಟ್ಟು ಬಂದ್ಬಿಡ್ತಲ್ರಿ. ಕೆಲಸ ಮಾಡಿದ್ರೆ ಹೆಂಗಂದ್ರೆ ಅವ್ರದ್ದು 10ನೇ ಕ್ಲಾಸ್ ಓದಿದ್ದು ಟಿ-ಶರ್ಟ್ ಮಾರ್ಕ್ಸ್ ಕಾರ್ಡು. ನಮ್ಮ ಹುಡುಗಿಗ ಏನು 13 ವರ್ಷ ಓದಾಕತ್ತಲ್ರಿ. 12 ಓದಿರ್ತಾಳ್ರಿ. 12 ಪಾಸ್ ಆದ ಒಂದು ಸರ್ಟಿಫಿಕೇಟ್ ಬಂದಿರ್ತೈತಿ. ಒಂದು ಸರ್ಟಿಫಿಕೇಟ್ ಅಂದ್ರೆ ಪತ್ರ ಕೊಟ್ಟಿರ್ತಾರೆ ನೋಡ್ರಿ ಶಾಲೆಗ. ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅದ್ರ ಮಾರ್ಕ್ಸ್ ಕಾರ್ಡ್ ಅನ್ಬೇಕ್ರಿ. ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತಾರೆ ನೋಡ್ರಿ. ಆ ಮಾರ್ಕ್ಸ್ ಕಾರ್ಡು ಮತ್ತೆ ಹಾಕಿದ ಆಧಾರ್ ಕಾರ್ಡು ಹಾಕಿದ್ದು ಒಂದು ಫೋಟೋ ಬೇಕ್ರಿ. ಆಮೇಲೆ ನಿಮ್ದು ಯಾರೊಬ್ರು ವೋಟರ್ ಐಡಿ ಕೊಡ್ರಿ. ನಿಮ್ದು ಅಥವಾ ನಿಮ್ಮ ನಂದ ಕೊಡ್ತೀನಿ ತಗೊಳ್ರಿ. ಮನ್ಯಾಗ ಇಲ್ರಿ, ಅಲ್ಲೇ ಐತ್ರಿ ಊರಾಗ. ಹಾಂ ಸರಿ, ನಿಮ್ದು ಕೊಡ್ರಿ. ಅದ್ರ ಜೊತೆ ಮಾಡ್ಕೊಡ್ತೇವೆ. ಹೀಗೇನು ಬೇಡ್ರಿ, ಮತ್ತೆ ಅವೆಲ್ಲ ರೆಡಿ ಮಾಡ್ಕೊಂತ ಕೊಡ್ಬೇಕು. ನೀವು ಅರ್ಧ ಮತ್ತೆ ಕೊಟ್ರ ಫಾರ್ಮೆಟ್ ತುಂಬಕ್ಕೆ ಬರಂಗಿಲ್ಲ. ಫೋನ್ ನಂಬರ್ ಕೊಟ್ರಿ ಸರ್ ನಿಮ್ಗೆ. ನಮ್ಮ ಮನೆ ಬಂದ ತಕ್ಷಣ ನಾ ಕೊಡ್ತೀನಿ ಅಂತ. ಸರಿ ನಮ್ಗೆ ಆಯ್ತು.
ಬರನ್ರಿ ಹಂಗಾರ ಸರಿ ಸರಿ ನಮಸ್ಕಾರ ಮರಿಬೇಡ್ರಿ ನಾಳೆಗೆ ಇಲ್ಲ ಸರ್ ಓಕೆ